ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಟೈಮ್ ಸರಿಯಿಲ್ಲ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಈಗ ಸಿಕ್ಕಿದೆ. ದರ್ಶನ್ ಏನೋ ಅನ್ಕೊಂಡು ಏನೋ ಮಾಡಿದ್ರೆ ಅದಿನ್ನೇನೋ ಆಗುವಂತಹ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈಗಾಗಲೇ ದರ್ಶನ್ ಸಹವಾಸ ದೋಷದಿಂದ ಮುಕ್ತಿ ಬೇಕು, ಶತ್ರುಗಳ ಸಂಹಾರ ಆಗಬೇಕು ಅನ್ನುವಂತಹ ಒಂದು ಆಲೋಚನೆಯನ್ನು ಇಟ್ಕೊಂಡು ಕೇರಳಕ್ಕೆ ಹೋಗಿದ್ರು. ಆದರೆ ಕೇರಳಕ್ಕೆ ಹೋದಂಥ ದರ್ಶನ್ ಒಳ್ಳೆಯ ದೃಷ್ಟಿಕೋನದಲ್ಲಿ ದೇವಸ್ಥಾನಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟು ಪೂಜೆ ಪುನಸ್ಕಾರವನ್ನು ಸಲ್ಲಿಸಿ ಅಲ್ಲಿಂದ ಹೊರಗಡೆ ಬರೋದ್ರೊಳಗೆ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂಥ ವಿಚಾರದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಅದರಲ್ಲೂ ಕೂಡ ದರ್ಶನ್ ಜೊತೆಗಿದ್ದಂತಹ ಸಹಚರನನ್ನು ನೋಡಿ ಒಂದು ಕ್ಷಣ ಪೊಲೀಸರು ದಂಗಾಗಿದ್ದಾರೆ. ದರ್ಶನ್ಗೆ ಸಾಥ್ ಕೊಟ್ಟಿರುವಂತಹ ಆ ಸಹಚರ ಆತನು ಕೂಡ ಒಂದು ಹತ್ಯೆಯ ಆರೋಪಿ ಎನ್ನುವಂಥ ವಿಚಾರವನ್ನು ಬೆಳಕಿಗೆ ಚೆಲ್ಲಿದ್ದು, ಈ ಮೂಲಕ ದರ್ಶನ್ ಮೇಲೆ ಮತ್ತು ಆತನ ಮೇಲೆ ಮತ್ತೊಂದು ಕಣ್ಣನ್ನಿಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇದರ ಜೊತೆಗೆ ಪೊಲೀಸರು ಮತ್ತೊಂದು ಶಾಕನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ ದರ್ಶನ್ಗೆ. ಏನದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನುವಂಥ ಒಂದು ಮಾತಿದೆ. ದರ್ಶನ್ಗೆ ಅಕ್ಷರಶಃ ಇದನ್ವಯ ಆಗ್ತದೆ. ಕಾರಣ ಏನಂತ ಹೇಳಿದ್ರೆ, ದರ್ಶನ್ನು ಪದೇ 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 ಕೆಡ್ತಾ ಇರೋದು ಅಥವಾ ಕೆಟ್ಟ ಹೆಸರನ್ನು ಪಡೆದುಕೊಳ್ತಿರೋದು ಸಹಚರರಿಂದ. ಈಗಾಗಲೇ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಿರುವಂಥ ದರ್ಶನ್, ಇದಕ್ಕೆ ಕಾರಣ ಆತನ ಸ್ನೇಹಿತರು. ಇದೇ ಕಾರಣಕ್ಕೆ ಇವತ್ತು ದರ್ಶನ್ ಸಾಕಷ್ಟು ಜನ ಸ್ನೇಹಿತರನ್ನು ತನ್ನ ಜೀವನದಿಂದ ದೂರ ತಳ್ಳಿದ್ದಾರೆ. ಆದರೆ ಈಗ ಸಾರಥಿಗೆ ಮತ್ತೆ ಇದೇ ಒಂದು ಸಂಕಷ್ಟ ಎದುರಾಯಿತು ಅಂತಲೇ ಹೇಳ್ಬೋದು. ಯಾವಾಗ ದರ್ಶನ್ನು ಸಜ್ಜನರ ಸಹವಾಸವನ್ನು ಮಾಡಲೇ ಇಲ್ಲ ಅನ್ನುವಂಥ ಮಾತುಗಳು ಕೇಳೋಕ್ಕೆ ಶುರುವಾಯಿತು, ಅವತ್ತಿನಿಂದ ದರ್ಶನ್ ಬದಲಾಗಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂತು. ಆದರೆ ಬದಲಾದ್ರ ಅಂತೇಳಿ ಕೇಳಿದ್ರೆ ಇಲ್ಲ. ಬದಲಿಗೆ ಹಣದ ಅಮಲು, ಅಳತೆಗೆ ಮೀರಿದಂಥ ಜನಪ್ರಿಯತೆ, ಸುತ್ತಲೂ ಮುಳುಗುವಂಥ ಜೈಕಾರದ ನಶೆಯಲ್ಲಿ ತನ್ನ ಸುತ್ತಮುತ್ತ ಇದ್ದಂತಹ ತನ್ನ ಒಳಿತನ್ನು ಬಯಸ್ತಿದ್ದವರನ್ನು ದೂರ ಮಾಡಿದಂಥ ದರ್ಶನ್ ಇವತ್ತು ದರ್ಶನ್ ಸುತ್ತಮುತ್ತ ಇರೋರು ಮತ್ತು ದರ್ಶನ್ ಸುತ್ತಮುತ್ತ ಇದ್ದವರು ಎಲ್ಲರೂ ಕೂಡ ಎಂಥವ್ರು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಯಾವುದು ಸರಿ ಯಾವುದು ತಪ್ಪು ಅಂಥೇಳಿ ತಿದ್ದಿ ತೀಡುತ್ತಿದ್ದವರ ಜೊತೆಗೆ ಸಂಬಂಧವನ್ನು ಕಡಿದುಕೊಂಡಂಥ ದರ್ಶನ್ ತನ್ನ ಬಾಳಲ್ಲಿ ತಾನೇ ಒಂದಷ್ಟು ಗುಂಡಿಗಳನ್ನು ತೋಡ್ಕೊಳ್ಳೋಕ್ಕೆ ಕಾರಣವಾಯಿತು ಅನ್ನೋದರಲ್ಲಿ ಡೌಟೇ ಇಲ್ಲ. ತನ್ನ ಚಿತ್ರಕ್ಕೆ ಬಣ್ಣ ಹಚ್ಚಿದಂತಹ ನಾಯಕಿ ಜೊತೆಗೆ ಲವ್ ಡವ್ ಅಂತೇಳಿ ಶುರು ಮಾಡ್ತಾರೆ. ಇದನ್ನು ಪ್ರಶ್ನಿಸಿದ ಹೆಂಡತಿ ವಿಜಯಲಕ್ಷ್ಮಿಗೆ ಸಾಯುವಂತೆ ಹೊಡಿತಾನೆ. ತನ್ನ ಪೌರುಷದ ಪ್ರದರ್ಶನವಷ್ಟೇ ಅಲ್ಲ, ತನ್ನ ವಿಕೃತಿಯ ಪ್ರದರ್ಶನವನ್ನು ಕೂಡ ಮಾಡಿ ಜೈಲು ಪಾಲಾಗಿ ಮರಳಿ ಬಂದಿದ್ದಂಥ ದರ್ಶನ್ ಬದಲಾದರೂ ಅಂತೇಳಿ ಅಂದುಕೊಳ್ಳುವಷ್ಟು ಹೊತ್ತಿಗೆ ಮತ್ತೊಂದು ಮಾಡಬಾರದ ತಪ್ಪನ್ನು ಮಾಡಿ ಜೈಲಿಗೆ ಹೋಗ್ತಾರೆ. ಹೌದು, ಸಜ್ಜನರ ಸಹವಾಸವನ್ನು ಮಾಡಿದಂಥ ದರ್ಶನ್ ಅವತ್ತು ಇಲ್ಲಿ ಪವಿತ್ರಗೆ ಅಪವಿತ್ರ ಸಂಬಂಧವನ್ನು ಹಾತೊರೆದಂಥ ಪರಿಣಾಮ ಪವಿತ್ರಗೋಸ್ಕರ ರೇಣುಕಸ್ವಾಮಿ ಅನ್ನುವಂತಹ ಆತನು ಕೂಡ ವಿಚಿತ್ರಕಾಮಿ, ಆತನನ್ನೇ ಮುಗಿಸಿಬಿಡ್ತಾರೆ. ಈ ಪ್ರಕರಣದಲ್ಲಿ ಜೈಲು ಕೂಡ ಸೇರ್ತಾರೆ. ಈ ಪ್ರಕರಣದಲ್ಲಿ ದರ್ಶನ್ ಜೊತೆಗೆ ಜೈಲು ಸೇರಿದಂಥ ಅಷ್ಟೂ ಜನರು ಕೂಡ ಎಂತೆಂಥ ಪರೋಡಿಗಳು ಅನ್ನೋದು ಬಹುಶಃ ನಿಮಗೆಲ್ಲರಿಗೂ ಕೂಡ ಈಗ ಗೊತ್ತಿರುವಂಥದ್ದೇ. ಸರಿ, ಈಗ ಅದು ಆಯಿತು, ಅದಾಗಿ ಈಗ ಬೇಲ್ ಸಿಕ್ತು. ಈಗ ಅಟ್ಲೀಸ್ಟ್ ಈಗನಾದರೂ ಬದಲಾಗ್ತಾರೆ ದರ್ಶನ್, ಈಗನಾದರೂ ಕೆಲವೊಂದಷ್ಟು ಸ್ನೇಹವನ್ನು ಕಡಿದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ, ಒಳ್ಳೆಯವರ ಸಹವಾಸವನ್ನು ಮಾಡ್ತಾರೆ ಅಂತೇಳಿ ಅಂದ್ಕೊಂಡ್ರೆ ಅದು ಕೂಡ ಸುಳ್ಳು ಅಂತೇಳಿ ಸಾಬೀತುಪಡಿಸ್ಕೊಳ್ತಾ ಇದ್ದಾರೆ ದರ್ಶನ್. ಮನೆ ತುಂಬ ನಾಯಿಗಳನ್ನು ಸಾಕೋದ್ರ ಜೊತೆಗೆ ದಿಕ್ಕು ತಪ್ಪಿಸುವಂಥ ನರಿಗಳನ್ನು ಸಾಕೋದಕ್ಕೆ ಶುರು ಮಾಡಿರುವಂಥ ದರ್ಶನ್ ಇವರೆಲ್ಲರ ಸಹಕಾರ ಮತ್ತು ಬೆಂಬಲದಿಂದ ಕಳೆದ ವರ್ಷ ಜೈಲು ಸೇರಿ ಈಗ ಬೇಲ್ ಮೇಲೆ ಹೊರಗಡೆ ಬಂದು ಈಗನಾದರೂ ಎಚ್ಚೆತ್ತುಕೊಳ್ತಾರಾ ಅಂತೇಳಿ ಕೇಳಿದ್ರೆ ಇಲ್ಲ ಅಂಥೇಳಿ ದರ್ಶನ್ ವ್ಯಕ್ತಿತ್ವ, ದರ್ಶನ್ ಜೊತೆಗಿದ್ದಂತಹ ಕೆಲವೊಂದಷ್ಟು ವ್ಯಕ್ತಿಗಳು ತೋರಿಸ್ಕೊಡ್ತಾ ಇದ್ದಾರೆ. ಸಜ್ಜನರ ಸಹವಾಸ ಮಾಡ್ತಾರೆ, ಈ ಮೂಲಕ ಬುದ್ಧಿಯಲ್ಲಿರುವಂತಹ ಕೊಳೆಗಳನ್ನು ಹೋಗಲಾಡಿಸ್ಕೊಳ್ತಾರೆ ಅನ್ನುವಂತಹ ಅನೇಕರು ಅಂದ್ಕೊಂಡಿದ್ರು. ಇದಕ್ಕೆ ಪೂರಕವಾಗಿ ತನ್ನ ಪತಿಯ ಸುತ್ತಮುತ್ತ ಇದ್ದವ್ರನ್ನೆಲ್ಲ ವಿಜಯಲಕ್ಷ್ಮಿ ಮನೆಗೆ ಕಳಿಸಿದ್ರು ಅನ್ನುವಂಥ ಸುದ್ದಿಯು ಕೂಡ ಕೇಳಿಬಂದಿತ್ತು. ದರ್ಶನ್ ಸುತ್ತ ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ ದಿಗ್ಬಂಧವನ್ನು ಹಾಕಿದ್ದಾರೆ ಅನ್ನುವಂಥ ವಿಚಾರ ಚರ್ಚೆಯಾಗಿತ್ತು. ದರ್ಶನ್ ಅವರನ್ನು ಭೇಟಿ ಆಗಬೇಕು ಅಂದರೆ ವಿಜಯಲಕ್ಷ್ಮಿ ಅವರ ಮೂಲಕವೇ ಹೋಗಬೇಕು ಅನ್ನೋಂಥ ಮಾತು ಕೂಡ ರಾಜರಾಜೇಶ್ವರಿ ನಗರದ ಸುತ್ತಮುತ್ತ ಕೇಳಿ ಬಂದಿತ್ತು. ಹೀಗಾಗಿ ದರ್ಶನ್ ನಡೆ ಮತ್ತು ನುಡಿಯಲ್ಲಿ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಿದರು ಅನೇಕರು. ಹೀಗಿರುವಾಗ ಈಗ ದರ್ಶನ್ ಬದಲಾಗಿಲ್ವಾ, ಮತ್ತೆ ಅದೇ ರೀತಿಯಾದಂಥ ಕೆಲವೊಂದು ಈ ಪರೋಡಿಗಳ ಸಂಘವನ್ನು ಬಿಟ್ಟಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂತೆ ಮಾಡಿದೆ ಇದೊಂದು ದೇವಸ್ಥಾನದ ಭೇಟಿ. ಹೌದು, ದರ್ಶನ್ ಕೇರಳದ ದೇವಸ್ಥಾನಕ್ಕೆ ಹೋಗಿರೋದು ಒಳ್ಳೆಯ ಉದ್ದೇಶದಿಂದ, ಶತ್ರುಗಳ ಸಂಹಾರಕ್ಕಾಗಿ ಮತ್ತು ತನ್ನ ಜೀವನದಲ್ಲಾದಂಥ ಕೆಲವೊಂದಷ್ಟು ಕಹಿ ಘಟನೆಗಳನ್ನು ಮರಿಬೇಕು ಅನ್ನುವಂಥ ಕಾರಣದಿಂದ ಈ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಸರಿ, ಯಾವುದು ಈ ವಿಶೇಷವಾದಂತಹ ಭಗವತಿ ಕ್ಷೇತ್ರಕ್ಕೆ. ಆದರೆ
ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದ್ರೆ, ದರ್ಶನ್ನು ಯಾರೋ ಜೊತೆಗೆ ಹೋಗಿದ್ದು ಅಂತೇಳಿ ಕೇಳಿದ್ರೆ ಒಬ್ಬ ಈತನು ಕೂಡ ಹತ್ಯೆಯ ಆರೋಪಿ ಮತ್ತು ರೌಡಿ ಶೀಟರ್ ಅನ್ನುವಂತಹ ವಿಚಾರ ಈಗ ಬಯಲಿಗೆ ಬಂದಿದೆ, ಚರ್ಚೆಯ ಕೇಂದ್ರಬಿಂದು ಆಗಿದೆ. ಹೌದು, ಅಸಲಿಗೆ ದರ್ಶನ್ ಕೇರಳದ ಕಣ್ಣೂರಿನಲ್ಲಿರುವಂತಹ ಮಾಡಾಯಿಕಾವು ಭಗವತಿ ದೇವಸ್ಥಾನಕ್ಕೆ ತನ್ನ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಹಾಗೆಯೇ ಸ್ನೇಹಿತ ಧನ್ವೀರ್ ಜೊತೆಗೆ ಹೋಗಿದ್ರು. ತನ್ನ ಸ್ವಂತ ತಮ್ಮ ದಿನಕರ್ ಅನುಪಸ್ಥಿತಿಯಲ್ಲಿಯೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ದರ್ಶನ್ ಮತ್ತು ಇವರೆಲ್ಲರೂ ಕೂಡ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿ ತನ್ನ ವಿರುದ್ಧ ಷಡ್ಯಂತ್ರ ರೂಪಿಸ್ತಿರುವಂಥ ಶತ್ರುಗಳ ನಾಶವಾಗಲಿ ಅಂತೇಳ್ಬಿಟ್ಟು ಶತ್ರು ಸಂಹಾರ ಪೂಜೆಯನ್ನು ಕೂಡ ಮಾಡಿಸಿ ಬಂದಿದ್ದರು. ಆದರೆ ಈ ಸಮಯದಲ್ಲಿ ದರ್ಶನ್ ಅವರಿಗೆ ಮತ್ತೊಬ್ಬ ವ್ಯಕ್ತಿ ಸಾಥನ್ನು ಕೊಟ್ಟಿದ್ದ. ಆತನೇ ಪ್ರಜ್ವಲ್ ರೈ. ಈ ಪ್ರಜ್ವಲ್ ರೈ ಬೇರೆ ಯಾರೂ ಅಲ್ಲ, ಬದಲಿಗೆ ದರ್ಶನ್ ಅವರಂತೆಯೇ ಹತ್ಯೆಯನ್ನು ಮಾಡಿದಂಥ ಆರೋಪಿ. 2017ರಲ್ಲಿ ಕರೋಪಾಡಿ ಜಲೀಲ್ ಹತ್ಯೆ ಪ್ರಕರಣದಲ್ಲಿ ಪ್ರಜ್ವಲ್ ರೈ ಹೆಸರು ಕೇಳಿ ಬಂದಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಂತಹ ಜಲೀಲ್ ಹತ್ಯೆ ಪ್ರಕರಣದಲ್ಲಿ 11 ಜನರ ಅರೆಸ್ಟ್ ಆಗಿತ್ತು. ಈ 11 ಅರೆಸ್ಟ್ರಲ್ಲಿ ಪ್ರಜ್ವಲ್ ರೈ ಕೂಡ ಒಬ್ಬ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಳೇಬೇಕು. ಇಂತಹ ಪ್ರಜ್ವಲ್ ರೈ ಸಾಹಸವನ್ನು ದರ್ಶನ್ ಮಾಡಿರೋದ್ರ ಬಗ್ಗೆ ಈಗ ಅಸಮಾಧಾನಗಳು ಸ್ಫೋಟಗೊಳ್ತಿದೆ. ಕೇರಳದ ಭಗವತಿ ದೇವಾಲಯಕ್ಕೆ ದರ್ಶನ್ ಅವರನ್ನು ಕರೆದುಕೊಂಡು ಹೋಗೋದು ಮಾತ್ರವಲ್ಲದೆ ಕೇರಳದಲ್ಲಿ ಉಳಿದುಕೊಳ್ಳಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಪ್ರಜ್ವಲ್ ರೈ ಅವರೇ ನೋಡಿಕೊಂಡಿದ್ದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನು ದರ್ಶನ್ಗೆ ಪುತ್ತೂರಿನಲ್ಲಿ ಕೆಲವು ಗೆಳೆಯರಿದ್ದಾರೆ. ಅವರ ಸಲಹೆ ಮೇರೆಗೆ ದರ್ಶನ್ ಭದ್ರಕಾಳಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆದರೆ ಆ ಸಮಯದಲ್ಲಿ ಪ್ರಜ್ವಲ್ ರೈ ಅವರ ಜೊತೆಗೆ ಕಾಣಿಸಿಕೊಂಡಿರೋದು ಈಗ ದೇವಸ್ಥಾನದಲ್ಲಿ ಮಾತ್ರವಲ್ಲ, ದರ್ಶನ್ ಅವರ ಜೊತೆಗೆ ಪ್ರಜ್ವಲ್ ರೈ ಮತ್ತು ಅವರ ಸಂಘಟಕರ ಫೋಟೋವನ್ನು ತೆಗೆದುಕೊಂಡಿರೋದು ಈಗ ಪ್ರಜ್ವಲ್ ರೈ ಜೊತೆ ಈ ದರ್ಶನ್ ಇರುವಂಥ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ವೈರಲ್ ಆಗ್ತಿದೆ ಮತ್ತು ಚರ್ಚೆಗಳು ಕೂಡ ನಡೀತಿದ್ದಾವೆ. ಈ ಹಿನ್ನೆಲೆಯಲ್ಲಿ ಅನೇಕರು ಈಗ ತಮ್ಮ ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಸಾಹಸ ದೋಷದಿಂದ ಜೈಲಿಗೆ ಹೋಗಿ ಬಂದರೂ ಕೂಡ ದರ್ಶನ್ ಇನ್ನೂ ಕೂಡ ಬುದ್ಧಿ ಕಲಿಯಲಿಲ್ಲ ಅಂತೇಳಿ ವಿಷಾದವನ್ನು ಅನೇಕರು ವ್ಯಕ್ತಪಡಿಸ್ತಿದ್ದಾರೆ. ನಾಯಿ ಬಾಲ ಯಾವತ್ತಿದ್ರೂ ಕೂಡ ಡೊಂಕೆಯೇ ದರ್ಶನ್ ಅವರೇ, ಈ ಗೆಳೆತನವೇ ಸಾಕ್ಷಿ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಇನ್ನಾದರೂ ರೌಡಿಗಳಿಂದ, ಹತ್ಯೆ ಆರೋಪಿಗಳಿಂದ ದೂರ ಇರಿ ದರ್ಶನ್ ಅವರೇ ಅಂತೇಳ್ಬಿಟ್ಟು ಅನೇಕರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಈ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟವೂ ಕೂಡ ಎದುರಾಗುವಂಥ ಚಾನ್ಸಸ್ ಇದೆ. ಏನಂತ ಹೇಳಿದ್ರೆ, ಈಗ ಒಂದು ಕೋರ್ಟ್ನಲ್ಲಿ ಅವರಿಗೆ ಪರ್ಮಿಷನ್ ಇರೋದು ಶೂಟಿಂಗ್ ಕಾರಣಕ್ಕೆ, ಬೇರೆ ರಾಜ್ಯಕ್ಕೆ ಹೋಗೋದಕ್ಕೆ. ಬಟ್ ಈಗ ದರ್ಶನ್ ಕೇರಳಕ್ಕೆ ಹೋಗಿರೋದು ಶೂಟಿಂಗ್ ಕಾರಣಕ್ಕಲ್ಲ, ದೇವಸ್ಥಾನದ ಭೇಟಿಗೆ. ಇದು ಎಲ್ಲಾದರೂ ಕಾನೂನಿನ ಉಲ್ಲಂಘನೆಯ ರೀತಿ ಆಗುತ್ತಾ? ಈ ಕುರಿತಾಗಿಯೂ ಕೂಡ ವಕೀಲರು ಈಗಾಗಲೇ ಪ್ರಶ್ನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಆ ರೀತಿ ತಪ್ಪಾಗಿದ್ದರೂ ಕೂಡ ಅದು ಕೂಡ ಒಂದು ಅಪರಾಧ ಆಗ್ತದೆ. ಯಾಕಂತ ಹೇಳಿದ್ರೆ, ಈಗ ಪರ್ಮಿಷನ್ ಇರೋದು ಒಂದಕ್ಕೆ, ಇವರು ಹೋಗಿರೋದು ಮತ್ತೊಂದು ಕೆಲಸಕ್ಕೆ. ಪೂಜೆ, ಟೆಂಪಲ್ ರನ್ನು ಇದಕ್ಕೆ ಪರ್ಮಿಷನ್ ಇಲ್ಲ. ಆದರೆ ಇಲ್ಲಿ ಸಿನಿಮಾ ಶೂಟಿಂಗ್ ಅದಕ್ಕೆ ಪರ್ಮಿಷನ್ ಇದೆ. ಸಿನಿಮಾ ಶೂಟಿಂಗನ್ನು ಮಾಡದೆ ಕೇವಲ ಟೆಂಪಲಿಗೆ ಹೋಗಿ ಬಂದರೆ ಅದು ತಪ್ಪಾಗುತ್ತೆ, ಕೋರ್ಟ್ನ ಆದೇಶದ ವಿರುದ್ಧ ಆಗ್ತದೆ. ಸೊ ದಟ್ ಈಗಾಗಲೇ ಬೆಂಗಳೂರಿನ ಪೊಲೀಸರು ಈ ವಿಚಾರದ ಬಗ್ಗೆಯೂ ಕೂಡ ನಿಗಾ ಇಟ್ಟಿದ್ದಾರೆ. ಹಾಗೆಯೇ ಮಂಗಳೂರಿನ ಪೊಲೀಸರು ಕೂಡ ದರ್ಶನ್ ಜೊತೆಗಿದ್ದಂತಹ ಈ ಪ್ರಜ್ವಲ್ ರೈ ಹತ್ಯೆ ಆರೋಪಿ ಏನಿದ್ದಾನೆ ಆತನ ವಿಚಾರದಲ್ಲೂ ಕೂಡ ಈಗಾಗಲೇ ಹದ್ದಿನ ಕಣ್ಣನ್ನಿಟ್ಟು ಕಾಯ್ತಾ ಇದ್ದಾರೆ ಅನ್ನೋದು ಸತ್ಯ. ವಾಟ್ ಎವರ್, ದರ್ಶನ್ಗೆ ಇನ್ನು ಮುಂದೇನಾದರೂ ಸಂಕಷ್ಟಗಳು ದೂರ ಆಗ್ತವೆ ಅಂತೇಳಿ ಅಂದ್ಕೊಂಡ್ರೆ ಇಲ್ಲ, ಒಂದೊಂದೇ ಸಂಕಷ್ಟಗಳು, ತಲೆನೋವುಗಳು ಬಂದು ಸುತ್ತಿಕೊಳ್ತವೆ ಅನ್ನೋದು ಮಾತ್ರ 100% ನಿಜ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ? ಮತ್ತು ದರ್ಶನ್ ಈಗ ಒಂದು ರೀತಿಯಲ್ಲಿ ಮತ್ತೆ ಸಂಕಷ್ಟದಲ್ಲಿ ಸಿಲುಕಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.